ನಮಸ್ಕಾರ ಸ್ನೇಹಿತರೆ. ಪುಳಿ ಸ್ಟಾಪ್ ಕೂಡ 3 ಸಲ ಇಟ್ಟರೆ ಮತ್ತೆ ಮುಂದುವರಿಯುತ್ತದೆ. ಅದೇ ರೀತಿ ನಾವು ಪ್ರಯತ್ನ ಪಡುತ್ತಿದ್ದರೆ ನಮ್ಮ ಜೀವನ ಚೆನ್ನಾಗಿರುತ್ತದೆ. ಯಾರ ಹತ್ತಿರವೂ ಈ 3 ವಿಷಯವನ್ನು ಮಾತ್ರ ಹೇಳಬಾರದು. ಅದು ಯಾರೇ ಆಗಿರಲಿ, ನಮ್ಮ ಸ್ನೇಹಿತರಾಗಿರಲಿ ಅಥವಾ ಸಂಬಂಧಿಕರಾಗಿರಲಿ, ಇಲ್ಲ ನಮಗೆ ತುಂಬ ಹತ್ತಿರದವರಾಗಿರಲಿ, ಯಾರ ಬಳಿಯೂ ಈ 3 ವಿಷಯವನ್ನು ಹೇಳಬಾರದು. ಅದನ್ನು ಮೀರಿ ಹೇಳಿದರೆ ನಮಗೆ ನಾವೇ ಕೆಟ್ಟ ಸಮಯವನ್ನು ಉತ್ಪತ್ತಿ ಮಾಡಿದ ಹಾಗೆ. ಒಂದು ಊರಿನಲ್ಲಿ ಒಬ್ಬ ವ್ಯಾಪಾರಿ ಅವರ ಹೆಂಡತಿ ಮಕ್ಕಳ ಜೊತೆ ವಾಸ ಮಾಡುತ್ತಿದ್ದನಂತೆ. ಅವರು ಒಳ್ಳೆಯ ವ್ಯಾಪಾರಿ ಸಹ ಆಗಿದ್ದನಂತೆ. ಅವರು ತುಂಬ ಒಳ್ಳೆಯ ಗುಣವುಳ್ಳವರು ಮತ್ತು ತುಂಬ ದಾನ ಧರ್ಮ ಮಾಡುತ್ತಿದ್ದರಂತೆ. ಹೀಗೆಯೇ ಕಾಲ ಕಳೆದಂತೆ ಅವರಿಗೆ ವ್ಯಾಪಾರದಲ್ಲಿ ತುಂಬ ನಷ್ಟ ಉಂಟಾಯಿತಂತೆ. ಇದರಿಂದ ಅವರು ಆ ವ್ಯಾಪಾರವನ್ನು ಮುಚ್ಚಬೇಕಾಗಿ ಬಂತು. ಅನಂತರ ಅವರ ಬಳಿ ಇರುವ ಹಣದಲ್ಲಿ ಹೇಗೋ ಜೀವನ ಮಾಡಿಕೊಂಡು ಹೋಗುತ್ತಿದ್ದರು. ಒಂದು ಸಲ ಅವರು ಯೋಚನೆ ಮಾಡಿದ್ದರಂತೆ, ಹೀಗೆ ಇರುವ ಹಣವನ್ನೆಲ್ಲ ಖರ್ಚು ಮಾಡಿದರೆ ಮುಂದೆ ಕುಟುಂಬ ನಿರ್ವಹಿಸುವುದು ತುಂಬ ಕಷ್ಟ ಆಗಬಹುದು. ಆದ್ದರಿಂದ ನಾನು ಯಾವುದಾದರೂ ಕೆಲಸ ಮಾಡಬೇಕು ಎಂದು ನಿರ್ಧರಿಸಿ ಅಲ್ಲೇ ಪಕ್ಕದ ಊರಿನ ಕಾಡಿಗೆ ಹೋಗಿ ಸೌದೆ ತಂದು ಸ್ವಲ್ಪ ದುಡಿಮೆ ಮಾಡೋಣ ಎಂದು ನಿರ್ಧರಿಸುತ್ತಾರೆ. ಒಂದು ದಿನ ಆ ಕಾಡಿಗೆ ಹೋಗಿ ಸೌದೆಗೆ ಮರವನ್ನು ಕಡಿಯಬೇಕೆಂದು ಮರವನ್ನು ಹುಡುಕುತ್ತಾರೆ. ಆವಾಗ ಒಂದು ಮರ ಕಾಣಿಸುತ್ತದೆ. ಆದರೆ ಆ ಮರದ ಕೆಳಗೆ ಒಂದು ಋಷಿಗಳು ಧ್ಯಾನ ಮಾಡುತ್ತಿದ್ದರಂತೆ. ಆ ವೇಳೆ ಆ ವ್ಯಾಪಾರಿಗೆ ಒಂದು ಯೋಚನೆ ಬಂದಿತು. ನನ್ನ ಜೀವನದ ಕಷ್ಟವನ್ನು ಅವರ ಬಳಿ ಹೇಳಿದರೆ ಏನಾದರೂ ಪರಿಹಾರ ಸಿಗಬಹುದು ಎಂದು ಅವರ ಬಳಿ ಹೋಗಿ ತನ್ನ ಜೀವನದಲ್ಲಿ ನಡೆದಿದ್ದೆಲ್ಲ ಹೇಳುತ್ತಾರಂತೆ. ಆಗ ಋಷಿಮುನಿಗಳು ಈ ವ್ಯಾಪಾರಿಯನ್ನು ನೋಡಿ ತಿಳಿದುಕೊಂಡರಂತೆ. ಇವರು ತುಂಬ ಒಳ್ಳೆಯವರು, ಹೇಳಿದಂತೆ ನಡೆಯುತ್ತಾರೆ ಎಂದು ಗೊತ್ತಾಗುತ್ತದೆ. ಆಗ ಋಷಿಮುನಿಗಳು ಹೇಳಿದರಂತೆ, ನೋಡು, ಇಲ್ಲಿಂದ ಆ 3ನೇ ಮರ ಬಿಲ್ವ ಮರ. ಆ ಮರದ ಹತ್ತಿರ ಹೋಗಿ ಆ ಮರದ ಒಂದು ತುಂಡನ್ನು ಕಡಿದು ನಾನು ಹೇಳಿಕೊಡುವ ಈ 3 ಮಂತ್ರವನ್ನು ಹೇಳಬೇಕು. ನಾನು ಹೇಳಿದಂತೆ ಈ ಮಂತ್ರವನ್ನು ಅದರ ಬಳಿ ಹೇಳಿದರೆ ಅದು ಬಂಗಾರವಾಗಿ ಮಾರ್ಪಡುತ್ತದೆ. ಆಗ ಅದನ್ನು ನೀನು ಉಪಯೋಗಿಸಿಕೊಳ್ಳಬಹುದು. ಆದರೆ ಈ ವಿಷಯವನ್ನು ಜ್ಞಾಪಕ ಇಟ್ಟುಕೋ. ಇದನ್ನು ಹುಣ್ಣಿಮೆ ದಿನ ಮಾತ್ರ ಮಾಡಬೇಕು. ಇದನ್ನು ತಿಂಗಳಿಗೊಮ್ಮೆ ಮಾತ್ರ ಮಾಡಬೇಕು ಮತ್ತು ಇದನ್ನು ಯಾರ ಹತ್ತಿರನೂ ಹೇಳಬಾರದು. ಏನಾದರೂ ಹೇಳಿದರೆ ಇದು ಯಾವುದೂ ನಡೆಯುವುದಿಲ್ಲ ಎಂದು ಹೇಳುತ್ತಾರೆ. ಅದರಂತೆ ಆ ವ್ಯಾಪಾರಿಯು ಹುಣ್ಣಿಮೆ ದಿನ ಬಂದು ಆ ಮರದಲ್ಲಿ ಒಂದು ತುಂಡನ್ನು ತೆಗೆದು ಆ ಋಷಿಮುನಿಗಳು ಹೇಳಿದ ಆ 3 ಮಂತ್ರವನ್ನು ಹೇಳುತ್ತಾರೆ. ಅವರು ಹೇಳಿದ ಮರುಕ್ಷಣ ಆ ಮರದ ತುಂಡು ಬಂಗಾರವಾಗಿ ಮಾರ್ಪಟ್ಟಿತು. ಅದನ್ನು ನೋಡಿದ ತಕ್ಷಣ ಆ ವ್ಯಾಪಾರಿಗೆ ಖುಷಿಯಾಯಿತಂತೆ. ಆಮೇಲೆ ಬಂಗಾರವನ್ನು ತೆಗೆದುಕೊಂಡು ಪಟ್ಟಣಕ್ಕೆ ಹೋಗಿ ಮಾರಿ ಹಣವನ್ನು ತೆಗೆದುಕೊಂಡು ಮನೆಗೆ ಏನೇನು ವಸ್ತುಗಳು ಬೇಕೋ ಅದನ್ನೆಲ್ಲ ತೆಗೆದುಕೊಂಡು ಮನೆಗೆ ಬಂದರಂತೆ. ಇದೇ ಥರ ಪ್ರತಿ ಹುಣ್ಣಿಮೆಗೆ ಹೋಗಿ ಮರದ ತುಂಡನ್ನು ಕಡಿದು ಅದನ್ನು ಬಂಗಾರವಾಗಿ ಮಾರ್ಪಡಿಸಿ ಆ ಬಂಗಾರವನ್ನು ಮಾರಿ ದುಡ್ಡನ್ನು ತೆಗೆದುಕೊಂಡು ಬಂದು ಜೀವನ ಮಾಡುತ್ತಿದ್ದರಂತೆ. ಹೀಗೆ 5-6 ತಿಂಗಳಿನಲ್ಲಿ ತುಂಬ ದೊಡ್ಡ ಶ್ರೀಮಂತರು ಆಗುತ್ತಾರೆ. ಆಗ ಒಂದು ದಿನ ಅವರ ಹೆಂಡತಿ ಕೇಳಿದರಂತೆ, ಏನು ನೀವು ಯಾವ ಕೆಲಸ ಮಾಡುತ್ತಿದ್ದೀರಿ ಎಂದು ಅರ್ಥ ಆಗುತ್ತಿಲ್ಲ. ನಮ್ಮ ಹತ್ತಿರ ಹಣ ಐಶ್ವರ್ಯ ಎಲ್ಲ ತುಂಬುತ್ತಿದೆ, ಆದರೆ ನೀವು ಯಾವುದೂ ನನಗೆ ತಿಳಿಸುತ್ತಿಲ್ಲ. ಇವತ್ತಾದರೂ ನೀವು ನನ್ನ ಹತ್ತಿರ ಹೇಳಿ ಎಂದು ತುಂಬ ಪೀಡಿಸಿ ಕೇಳಿದರಂತೆ. ಅದಕ್ಕೆ ಆ ವ್ಯಾಪಾರಿಯು, ಸರಿ, ನನ್ನ ಹೆಂಡತಿ ತಾನೇ ಕೇಳುತ್ತಾಳೆ ಎಂದು ಅವರು ನಡೆದಿದ್ದು ಎಲ್ಲ ಹೇಳಿ ಋಷಿಮುನಿಗಳು ಹೇಳಿದ ವಿಷಯವನ್ನು ಹೇಳಿಬಿಟ್ಟರಂತೆ. ಹೇಳಿ ಆದ ಮೇಲೆ, ಇದನ್ನು ಯಾರ ಹತ್ತಿರವೂ ನೀನು ಹೇಳಬೇಡ. ಏನಾದರೂ ಹೇಳಿದರೆ ನಮಗಿದು ಯಾವುದೂ ನಡೆಯುವುದಿಲ್ಲ ಎಂದು ಹೇಳಿದರಂತೆ. ಅದಕ್ಕೆ ಅವರ ಹೆಂಡತಿಯು, ನಾನು ಯಾರಿಗೂ ಹೇಳುವುದಿಲ್ಲ ಎಂದು ಹೇಳಿದರಂತೆ. 1-2 ದಿನ ಕಳೆದಂತೆ ಅಕ್ಕಪಕ್ಕದ ಜನರು, ತುಂಬ ದಿನದಿಂದ ನಾವು ನೋಡುತ್ತಿದ್ದೇವೆ, ನೀವು ತುಂಬ ಶ್ರೀಮಂತರಾಗುತ್ತಿದ್ದೀರಿ, ಏನು ಕಾರಣ, ಏನು ಮಾಡುತ್ತಿದ್ದೀರಿ ಎಂದು ಕೇಳಿದರಂತೆ. ಆ ಅಕ್ಕಪಕ್ಕ ಜನರಲ್ಲಿ ಅವರ ಹೆಂಡತಿಯ ಗೆಳತಿಯೊಬ್ಬಳು ಇದ್ದರು. ಆ ಗೆಳತಿಯು ಅವರ ಹೆಂಡತಿಗೆ ತುಂಬ ಹತ್ತಿರದ ಗೆಳತಿಯಾಗಿದ್ದಳಂತೆ. ಅವಳು ಯೋಚನೆ ಮಾಡಿದಳು, ಹೇಳಿದರೆ ಏನಾಗುತ್ತದೆ? ಆ ಋಷಿಮುನಿಗಳು ಹೇಳಿದ 3 ಮಂತ್ರಗಳನ್ನು ಹೇಳಿದರೆ ತಾನೇ ಇವರು ಹೋಗಿ ಆ ಮರದ ತುಂಡನ್ನು ಕಡಿದು ಬಂಗಾರ ಮಾಡುತ್ತಾರೆ ಎಂದು ತಿಳಿದು ಅವಳು ಆ ಮಂತ್ರವನ್ನು ಬಿಟ್ಟು ಮತ್ತೆ ಎಲ್ಲವನ್ನು ಅವಳ ಗೆಳತಿಯ ಬಳಿ ಹೇಳಿದರಂತೆ. ಈ ವಿಷಯ ವ್ಯಾಪಾರಿಗೆ ಗೊತ್ತಿಲ್ಲವಂತೆ. ಹಾಗೆ ಹುಣ್ಣಿಮೆ ದಿನ ಹೋಗಿ ಆ ಮರದ ಬಳಿ ಹೋಗಿ ಆ ಮರದ ತುಂಡನ್ನು ಕಡಿದು ಆ 3 ಮಂತ್ರವನ್ನು ಹೇಳಿದರಂತೆ. ಆ ಮರದ ತುಂಡು ಬಂಗಾರವಾಗಲಿಲ್ಲ. ಯಾಕೆ ಎಂದು ಯೋಚನೆ ಮಾಡಿದಾಗ ಅವರ ಹೆಂಡತಿ ಮೇಲೆ ಸಂದೇಹ ಬಂತು.
ಅವರ ಹೆಂಡತಿ ಬಳಿ ಹೋಗಿ ಕೇಳಿದರಂತೆ, ಏನಾದರೂ ಈ ವಿಷಯವನ್ನು ಯಾರ ಬಳಿಯಾದರೂ ಹೇಳಿದೆಯಾ? ಮರದ ತುಂಡು ಬಂಗಾರವಾಗಿ ಮಾರ್ಪಡಲಿಲ್ಲ ಎಂದು ಕೇಳಿದರಂತೆ. ಆಗ ಅವಳು, ಹೌದು, ಗೊತ್ತಿಲ್ಲದೆ ಹೇಳಿದೆ. ಆ ಮಂತ್ರ ಯಾರಿಗೂ ಗೊತ್ತಿಲ್ಲ. ಆ 3 ಮಂತ್ರ ಹೇಳಿದರೆ ತಾನೇ ಅವರಿಗೆ ಮರದ ತುಂಡು ಬಂಗಾರವಾಗಿ ಮಾರ್ಪಡುತ್ತದೆ. ಇದರಿಂದ ನಮಗೇನು ತೊಂದರೆ ಇಲ್ವಲ್ಲ ಅಂತ ತುಂಬ ಬುದ್ಧಿವಂತರಂತೆ ಮಾತನಾಡಿದಳು. ಆವಾಗ ಆ ವ್ಯಾಪಾರಿಯು ಹೇಳಿದರಂತೆ, ನಿನಗೆ ಸ್ವಲ್ಪವೂ ಬುದ್ಧಿ ಇಲ್ಲ. ನಾನು ನಿನ್ನ ಬಳಿ ಹೇಳಿದೆನಲ್ಲ, ಈ ವಿಷಯವನ್ನು ಯಾರಿಗೂ ಹೇಳಬೇಡ, ಹೇಳಿದರೆ ಅದು ಯಾವುದೂ ನಡೆಯುವುದಿಲ್ಲ ಅಂತ. ನೋಡು, ಈಗ ಅದೇ ರೀತಿ ನಮಗೂ ಆಯಿತು ನೋಡು. ಇವತ್ತು ನಾನು ಅಲ್ಲಿಗೆ ಹೋಗಿದ್ದೆ. ಆ ಮರದ ತುಂಡಾಗಿಯೇ ಇತ್ತು, ಅದು ಬಂಗಾರವಾಗಿ ಮಾರ್ಪಡಲಿಲ್ಲ. ಅದು ಮಾತ್ರ ಅಲ್ಲ, ಆ ಋಷಿಮುನಿಗಳು ಸಹ ಅಲ್ಲಿ ಇಲ್ಲ. ಇನ್ನು ಮೇಲೆ ನಮ್ಮ ಜೀವನ ಏನು ಅಂತ ನೀನೇ ತಿಳಿದುಕೋ ಎಂದು ಹೇಳಿ ಮತ್ತೆ ಕಾಡಿಗೆ ಹೋಗಿ ಆ ಋಷಿಮುನಿಯನ್ನು ಹುಡುಕಿದರಂತೆ. ಅವರು ಎಲ್ಲಿಯೂ ಸಿಗಲಿಲ್ಲ. ಅವರು ತುಂಬ ನಿರಾಶೆಗೊಂಡು ಊರಿಗೆ ಮರಳಿ ಎಂದಿನಂತೆ ಇರುವ ಹಣದಲ್ಲಿ ಜೀವನ ಸಾಗಿಸಿಕೊಂಡು ಹೋಗುತ್ತಿದ್ದರಂತೆ. ಹೀಗೆ 1-2 ವರ್ಷಗಳು ಕಳೆದ ನಂತರ ಆ ವ್ಯಾಪಾರಿಯು ಜೀವನ ನಡೆಸುವುದಕ್ಕೆ ಕಷ್ಟವಾಗಿ ಬಿಡುತ್ತದೆ. ಅವರ ಬಳಿ ಇದ್ದ ಹಣವೆಲ್ಲ ಖಾಲಿಯಾಗಿ ಮೊದಲಿನಂತೆ ಆಗಿಬಿಡುತ್ತಾರೆ. ಅವರು ಆವಾಗ ಕಾಡಿಗೆ ಹೋಗಿ ಆ ಋಷಿಮುನಿಗಳನ್ನು ಹುಡುಕುತ್ತಿದ್ದರಂತೆ. ಹೇಗಾದರೂ ಋಷಿಮುನಿಗಳು ಸಿಕ್ಕರೆ ಈ ವಿಷಯಗಳನ್ನು ಹೇಳಿ ಇದರಿಂದ ಹೊರಗೆ ಬರಬೇಕೆಂದು ಹುಡುಕುತ್ತಾರಂತೆ. ಒಂದು ದಿನ ಆ ಋಷಿಮುನಿಗಳು ಮರದ ಕೆಳಗೆ ಕುಳಿತುಕೊಂಡಿರುತ್ತಾರೆ. ಆ ಋಷಿಮುನಿಗಳನ್ನು ನೋಡಿ ಆ ವ್ಯಾಪಾರಿಗೆ ತುಂಬ ಖುಷಿಯಾಯಿತಂತೆ. ಅವರ ಹತ್ತಿರ ಹೋಗಿ ನಡೆದಿದ್ದನ್ನು ವಿಷಯವನ್ನೆಲ್ಲ ಹೇಳಿದ್ದರಂತೆ. ಆ ಋಷಿಮುನಿಗಳು ಆ ಮಾತುಗಳನ್ನು ಕೇಳಿ, ನಾನು ಹೇಳಿದ್ದೇನಲ್ಲ ನಿನಗೆ ಈ ವಿಷಯವನ್ನು ಯಾರ ಬಳಿಯೂ ಹೇಳಬಾರದೆಂದು. ಆವಾಗ ಆ ವ್ಯಾಪಾರಿಯು ಹೇಳಿದರಂತೆ, ನಾನು ಯಾರ ಬಳಿಯೂ ಹೇಳಲಿಲ್ಲ, ನನ್ನ ಹೆಂಡತಿಯ ಹತ್ತಿರ ಮಾತ್ರ ಹೇಳಿದ್ದೆ ಎನ್ನುತ್ತಾರೆ. ಇದನ್ನು ಕೇಳಿ ಋಷಿಮುನಿಗಳು ಹೇಳಿದರಂತೆ, ಹೆಂಗಸರ ಬಳಿ ಯಾವುದೇ ರಹಸ್ಯವನ್ನು ಹೇಳಿದರೆ ಅವರು ಆ ರಹಸ್ಯವನ್ನು ಕಾಪಾಡಿಕೊಳ್ಳುವುದಕ್ಕೆ ಆಗುವುದಿಲ್ಲ. ಆದ್ದರಿಂದ ನಾನು ನಿನ್ನ ಒಳಗೆ ಈ ರಹಸ್ಯವನ್ನು ಇಟ್ಟುಕೋ ಅಂತ ಹೇಳಿದೆ. ಇನ್ನು ಮೇಲೆ ಆ ಮರ ಬಂಗಾರವಾಗಲ್ಲ ಎಂದು ಹೇಳಿ ಮತ್ತೆ ಋಷಿಮುನಿಗಳು ಈ 3 ವಿಷಯಗಳನ್ನು ಗಮನಿಸಿ ಕೇಳು ಮತ್ತು ನಿನ್ನ ಜೀವನದಲ್ಲಿ ಅಳವಡಿಸಿಕೊ. ಇದನ್ನು ಜೀವನದಲ್ಲಿ ಅಳವಡಿಸಿಕೊಂಡರೆ ಯಾವ ದಾರಿದ್ರ್ಯ, ಕಷ್ಟ, ತೊಂದರೆಗಳು ಬರುವುದಿಲ್ಲ ಎಂದು ಹೇಳಿ ಈ 3 ವಿಷಯಗಳನ್ನು ಹೇಳಿದರಂತೆ. ಮೊದಲನೆಯದು ಏನೆಂದರೆ, ಎಷ್ಟು ಸಂಪಾದನೆ ಮಾಡುತ್ತೀಯಾ, ಹೇಗೆ ಸಂಪಾದನೆ ಮಾಡುತ್ತೀಯಾ ಎಂದು ಒಂದು ದಿನವೂ ನಿನ್ನ ಸ್ನೇಹಿತರ ಹತ್ತಿರವಾಗಲಿ ಇಲ್ಲ ನೆಂಟರ ಹತ್ತಿರವಾಗಲಿ ನಿಮ್ಮ ಹತ್ತಿರದವರಾಗಲಿ ಯಾರ ಬಳಿಯೂ ಹೇಳಬಾರದು. ಹೇಳಿದರೆ ಅಧಿಕವಾಗಿ ದುಡಿಯುತ್ತೀಯಾ ಎಂದರೆ ನಿನ್ನ ಬಳಿ ಹಣವನ್ನು ಕೇಳಿಕೊಂಡು ಬರುತ್ತಾರೆ. ಕೊಡಲಿಲ್ಲ ಅಂದರೆ ನಿನ್ನನ್ನು ತಪ್ಪಾಗಿ ತಿಳಿಯುತ್ತಾರೆ. ಅದೇ ಸಮಯದಲ್ಲಿ ಕಡಿಮೆ ಸಂಪಾದನೆ ಮಾಡುತ್ತೀಯಾ ಅಂದರೆ ಯಾವಾಗಲೂ ಗುಣಕ್ಕೆ ಮರ್ಯಾದೆ ಇಲ್ಲ, ಹಣಕ್ಕೆ ಮಾತ್ರ ಮರ್ಯಾದೆ. ಅದಕ್ಕೆ ನಿಮಗೆ ಬೇಕಾಗುವ ಗೌರವ ಸಿಗುವುದಿಲ್ಲ. ಆದ್ದರಿಂದ ಯಾರ ಬಳಿಯೂ ಎಷ್ಟು ಸಂಪಾದನೆ ಇದೆ ಎಂದು ಹೇಳಬಾರದು. ಎರಡನೆಯದು ಏನೆಂದರೆ, ನಿಮ್ಮ ಕೊರತೆಗಳನ್ನು ಇನ್ನೊಬ್ಬರ ಬಳಿ ಹೇಳಬಾರದು. ಹೇಳಿದರೆ ಆ ಮಾತನ್ನು ಒಳ್ಳೆಯವರಂತೆ ಕೇಳಿಸಿಕೊಂಡು ಮುಂದೆ ಅದೇ ವಿಷಯವನ್ನು ಹೇಳಿ ಅವಮಾನಪಡಿಸಿ ಮಾತನಾಡುತ್ತಾರೆ. ಆದ್ದರಿಂದ ನಿಮ್ಮ ಕೊರತೆಗಳನ್ನು ನೀವು ತಿಳಿದು ಅದರಿಂದ ಹೊರಗಡೆ ಬರುವುದಕ್ಕೆ ಪ್ರಯತ್ನ ಪಡಬೇಕೇ ಹೊರತು ಇನ್ನೊಬ್ಬರ ಬಳಿ ಹೇಳಬಾರದು. ಮೂರನೆಯದು ಏನೆಂದರೆ, ನಿಮಗೆ ನಡೆದ ಅವಮಾನಗಳನ್ನು ಮತ್ತು ನಿಮ್ಮ ಶತ್ರುಗಳನ್ನು ಇನ್ನೊಬ್ಬರ ಬಳಿ ಹೇಳಬಾರದು. ಸಮಯ ಸಂದರ್ಭ ಬಂದಾಗ ಈ ವಿಷಯ ತಿಳಿದುಕೊಂಡು ನಿಮಗೆ ತೊಂದರೆ ಕೊಡಲು ಉಪಯೋಗಿಸುತ್ತಾರೆ. ಆದ್ದರಿಂದ ಈ 3 ವಿಷಯಗಳನ್ನು ಯಾರ ಬಳಿಯೂ ಹೇಳಬಾರದು ಎಂದು ಆ ಋಷಿಮುನಿಗಳು ಹೇಳುತ್ತಾರೆ. ಸ್ನೇಹಿತರೆ, ಯಾರ ಹತ್ತಿರನೂ ನಮ್ಮ ಸಂಪಾದನೆಯನ್ನು ಮತ್ತು ನಮ್ಮ ಕೊರತೆಗಳನ್ನು ಮತ್ತು ಜೀವನದಲ್ಲಿ ನಡೆದ ಅವಮಾನ ಮತ್ತು ಶತ್ರುಗಳನ್ನು ಹೇಳಬಾರದು. ಸ್ನೇಹಿತರೆ, ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.